ಹೇ ಗೈಸ್, ನಾನು ನಿಮ್ಮ ಗಿರೀಶ್ ಗೌಡ. ನಾನಿವತ್ತು ಮಾಡ್ತಿರೋ ವಿಡಿಯೋ ಏನಪ್ಪ ಅಂತಂದರೆ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಹೊಲ. ಸುಮಾರು ಒಂದು 15-20 ದಿವಸ ಹಿಂದೆಗಡೆ ಸ್ವಲ್ಪ ಮಳೆ ಬಂದಿತ್ತು. ಅದೇ ತ್ಯಾವಕ್ಕೆ ರೌಟ್ರ್ ಹಾಕದೆ ಸ್ವಲ್ಪ ಜೋಳ ಹಾಕೋಣ, ದನಗಳಿಗೆ ಮೇವಾಗುತ್ತೆ, ಹಾಗೆ ಗಿಡಗಳನ್ನು ತಂಪಾಗಿರ್ತವೆ ಅಂತಂದೇಳಿ ಜೋಳ ತಂದಿಟ್ಕೊಂಡು ಗೊಬ್ಬರ ತಂದಿಟ್ಕೊಂಡು ಕಾಯ್ತಾ ಕೂತಿದ್ದೀನಿ. ಬಟ್ ಆದರೂ ಮಳೆನೂ ಬರಲಿಲ್ಲ, ಏನೂ ಬರಲಿಲ್ಲ. ಅದಕ್ಕೆ ಏನಾದರೂ ಮಾಡಿ ಡೈಲಿ ಸ್ವಲ್ಪ ನೆನೆಸ್ಕೊಂಡು ಏನೋ ಒಂದು ಮಾಡಿಕೊಂಡು ಜೋಳ ಹಾಕ್ಬಿಡೋಣ, ಸೆಪ್ಪೆ ಬರುತ್ತೆ ಅಂತಂದೇಳಿ ಸ್ಪ್ರಿಂಕ್ಲರ್ ಜೋಡಿಸ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾನು ನನ್ನ ತಮ್ಮ ಎಲ್ಲ ರೆಡಿ ಮಾಡಿಕೊಂಡು ಸ್ಪ್ರಿಂಕ್ಲರ್ ಎಲ್ಲ ಹಾಕಿದ್ವಿ. ಕರೆಂಟ್ ಬರಲಿ ಅಂತಂದು ಕಾಯ್ತಾ ಇದ್ವಿ. ಕರೆಂಟ್ ಬಂದಾದಮೇಲೆ ಸ್ಪ್ರಿಂಕ್ಲರ್ ಆನ್ ಮಾಡಿಬಿಟ್ಟು ಡೈಲಿ ಸ್ವಲ್ಪ ನೆನೆಸ್ಕೊಳ್ಳೋಣ ಅಂತಂದಾದರೆ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದೀವಿ. ಮಳೆನೇ ನಂಬ್ಕೊಂಡು ಎಲ್ಲ ಕೆಲಸಗಳು ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಮಳೆ ಬರೋ ಟೈಮಲ್ಲಿ ಬರುತ್ತೆ, ಆಗಬೇಕಾಗಿರೋದು ಆಗುತ್ತೆ, ಎಲ್ಲರಿಗೂ ಆಗುತ್ತೆ, ನಮ್ಮೊಬ್ರಿಗೆ ಏನಾಗೋದಿಲ್ಲ. ಬಟ್ ಬೋರಲ್ಲಂತೂ ನೀರು ಬರುತ್ತಲ್ವ, ಹಾಕೋಣ ಅಂತಂದೇಳಿ ಸ್ಪ್ರಿಂಕ್ಲರ್ ಹಾಕ್ತಾಯಿದ್ದೆ. ನಮ್ಮೂರಗಳಂತೂ ಪೂಜೆಗಳು ಪುರಸ್ಕಾರಗಳು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇಲ್ಲ ಅನಿಸುತ್ತೆ. ಅದಕ್ಕೋಸ್ಕರನೇ ಮಳೆ ಬರ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಆದರೆ ನೋಡಿ ಫ್ರೆಂಡ್ಸ್, ಕರೆಂಟ್ ಬಂದಿದೆ, ಸ್ಪ್ರಿಂಕ್ಲರ್ ಹಾಕಿ ಇದ್ರವು ಹೆಂಗೆ ತಿರುಗ್ತಾ ಇದ್ದಾವೆ ಅಂತ ನೋಡಿ. ಏನು ಮಾಡೋಕ್ಕಲ್ಲ, ಡೈಲಿ ಸ್ವಲ್ಪ ನೆನೆಸ್ಕೊಂಡು ಸ್ವಲ್ಪ ಏನೋ ಒಂದು ಮಾಡೋಣ ಅಂದ್ಕೊಂಡು ಇದು ಮಾಡಿದ್ವಿ. ಡೇ ಶಿಫ್ಟ್ ಕರೆಂಟಲ್ಲಿ ಸ್ವಲ್ಪ ನೆಂದಿತ್ತು, ನೈಟ್ ಶಿಫ್ಟ್ ಕರೆಂಟ್ಗೆ ಒಂದು ಸ್ವಲ್ಪ ನೆನಿಲಿ ಅಂತಂದೇಳಿ ಬೇರೆ ಕಡೆ ಎತ್ತಿಕ್ಕಿದ್ವಿ. 3 ಗಂಟೆ ಕರೆಂಟ್ ಬರುತ್ತೆ, ನೈಟ್ 3 ಗಂಟೆಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ನೈಟ್ 9:30-10 ಗಂಟೆಗೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟು ನೋಡಿ ಫ್ರೆಂಡ್ಸ್, ನಮ್ಮ ಊರ ಕೆರೆ ಸುಮಾರು ಅಂದರೆ ಒಂದು 80-90% ತುಂಬೋ ಥರ ಬಂತು, ಮಳೆ ಬಂದ್ಬಿಟ್ಟಿದೆ. ನಾವು ಹಿಂಗೆ ಸ್ಪ್ರಿಂಕ್ಲರಲ್ಲೇ ನೆನೆಸಿದ್ರೆ ಮಿನಿಮಮ್ ಒಂದು 10 ದಿವಸ ನೆನೆಸ್ಬೇಕಾಯಿತು. ಪಾಪ ಭಗವಂತನಿಗೆ ನಾವು ಬೀಳೋ ಕಷ್ಟ ಇಷ್ಟ ಆಗಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರನೇ ನೈಟೇ ಮಳೆ ಬಂದ್ಬಿಟ್ಟಿದೆ. ನಮಗಂತೂ ತುಂಬ ಖುಷಿನೇ ಆಗ್ತಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.